ಕೋಗಿಲು ಲೇಔಟ್ನಲ್ಲಿ ಮಾತ್ರ ಇದಾರ ವಸತಿಹೀನರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬೇರೆ ಎಲ್ಲೂ ಇಲ್ವಾ ವಸತಿಹೀನರು? ಲಕ್ಷಾಂತರ ಮಂದಿ ವಸತಿ ಇಲ್ಲದೆ ಬೀದಿ ಬದಿಯಲ್ಲಿ ನಿದ್ದೆ ಮಾಡಿಕೊಂಡು, ಬಸ್ ಸ್ಟ್ಯಾಂಡ್ಗಳಲ್ಲಿ ನಿದ್ದೆ ಮಾಡಿಕೊಂಡು, ರೈಲ್ವೆ ಸ್ಟೇಷನ್ಗಳ ಬಳಿ ನಿದ್ದೆ ಮಾಡ್ಕೊಂಡು ಜೀವನವನ್ನ ಕಳೀತಾ ಇದ್ದಾರೆ. ಅಂತವ್ರು ಯಾರು ಕಾಣಿಸ್ತಾ ಇಲ್ವಾ ಸರ್ಕಾರದ ಕಣ್ಣಿಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕೋಗಿಲು ಲೇಔಟ್ ನಲ್ಲಿ ಮಾತ್ರ ಇದಾರ ವಸತಿಹೀನರು? ಕೋಗಿಲು ಅಕ್ರಮ ವಲಸಿಗರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ರಾಜ್ಯದಲ್ಲಿ ಇರುವಂತಹ ವಸತಿ ರಹಿತರ ಮೇಲೆ ಯಾಕಿಲ್ಲ ಕಾಳಜಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯದಲ್ಲಿ ವಸತಿಹೀನರು ಎಷ್ಟಿದ್ದಾರೆ ಗೊತ್ತಾ? ಈ ಅಂಕಿ ಅಂಶವನ್ನ ನೋಡಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ನ್ಯೂಸ್ ನಲ್ಲಿ ವಸತಿ ರಹಿತರ ಪಕ್ಕಾ ಲೆಕ್ಕ, ಎಷ್ಟು ಲಕ್ಷ ವಸತಿ ರಹಿತರು ಇದ್ದಾರೆ ಅನ್ನೋದರ ಕುರಿತು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೋಗಿಲು ಕ್ರಾಸ್ ಬಳಿ ಇರುವಂತಹ ಈ ಒಂದು ವಸತಿ ರಹಿತ ಏನು ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಏನು ಸಾಕಷ್ಟು ಜನ ಮನೆಯನ್ನ ಕಳ್ಕೊಂಡಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಬಟ್ ಆದ್ರೆ ಅಷ್ಟೊಂದು ಪ್ರೀತಿ ಯಾಕೆ ಅವ್ರ ಮೇಲೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಎಷ್ಟಿದ್ದಾರೆ ಗೊತ್ತಾ ವಸತಿ ರಹಿತರು? ಹೆಚ್ಚು ಆದಾಯ ಇರುವ ರಾಜ್ಯದಲ್ಲೇ ಹಲವರಿಗೆ ಇಲ್ಲ ಮನೆ. ಹೆಚ್ಚು GST ಕಟ್ಟೋ ರಾಜ್ಯದಲ್ಲಿದ್ದಾರೆ ಲಕ್ಷ ವಸತಿ ರಹಿತರು. ಯಾವ ಸರ್ಕಾರ ಬಂದರೂ ಕಡಿಮೆಯಾಗಿಲ್ಲ ವಸತಿ ರಹಿತರ ಸಂಖ್ಯೆ. ಸರ್ಕಾರದ ಬಳಿ ಇರುವಂತಹ ಅಂಕಿ ಅಂಶ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಸರ್ಕಾರವೇ ಅಧಿಕೃತವಾಗಿ ಸದನದಲ್ಲಿ ಕೊಟ್ಟಂತಹ ಮಾಹಿತಿ, ಜಮೀರ್ ಅಹಮದ್ ಅವರು ನೀಡಿರುವಂತಹ ಮಾಹಿತಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜ್ಯದಲ್ಲಿದ್ದಾರೆ 37 ಲಕ್ಷಕ್ಕೂ ಹೆಚ್ಚು ವಸತಿ ರಹಿತರು. ವಸತಿ ಸಚಿವ ಜಮೀರ್ ಅಹಮದ್ ಕೊಟ್ಟಂತಹ ಅಂಕಿ ಅಂಶಗಳ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಮನೆಯನ್ನ ಇನ್ನೂ ಕೂಡ ನಿರ್ಮಾಣ ಮಾಡಿಲ್ಲ, ಸೈಟೇ ತೆಗೆದುಕೊಂಡಿಲ್ಲ, ಇನ್ನು ಮನೆಯಲ್ಲಿಂದ ನಿರ್ಮಾಣ ಮಾಡ್ತಾರೆ ಹೇಳಿ? ರಾಜ್ಯದಲ್ಲಿ ಇರುವಂತಹ ವಸತಿ ರಹಿತರ ಸಂಖ್ಯೆ ಅಂಕಿ ಅಂಶಗಳನ್ನ ನೀವು ನೋಡ್ತಾ ಇದ್ದೀರಿ. ಮನೆ ಇಲ್ಲದೆ ಇರುವವರು 20,17,133 ಜನ ಮನೆನೇ ಕಟ್ಟಿಲ್ಲ, ಇನ್ನೂ ಕೂಡ ನಿವೇಶನ ಇಲ್ಲದವರು 17,31,633 ಜನ. ಒಟ್ಟು ವಸತಿ ರಹಿತರು 37,48,766 ಮಂದಿ ಇದ್ದಾರೆ. ಇವರು ಯಾರು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇವರು ಯಾರು ಕೂಡ ಬದುಕೇ ಇಲ್ಲ, ಎಲ್ಲರೂ ಸತ್ತೇ ಹೋಗ್ಬಿಟ್ಟಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಸರ್ಕಾರ ನಡ್ಕೊಳ್ತಾ ಇದೆ. ಅದು ಕೂಡ ಅಕ್ರಮ ಶೆಡ್ಗಳನ್ನ ತೆರವುಗೊಳಿಸಿರುವುದಕ್ಕೆ, ಇದೀಗ ಬೇರೆ ಜಾಗದಲ್ಲಿ ನಿವೇಶನಗಳನ್ನ ನೀಡೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗ ನನಗೂ ಮನೆ ಇಲ್ಲಪ್ಪ, ನನಗೂ ಸರ್ಕಾರ ಮನೆ ಕಟ್ಟಿಸ್ಕೊಡ್ಬೇಕು, ಹಾಗಾದ್ರೆ ನನಗೂ ಜಾಗ ಇಲ್ಲ, ನಾನು ಬಾಡಿಗೆ ಮನೇಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಕಷ್ಟಪಟ್ಟು ದುಡಿತಾ ಇದ್ದೀವಿ, ಸಾವಿರಾರು ರೂಪಾಯಿ ಸಂಬಳ ಬರ್ತಾ ಇದೆ, ಆದ್ರೂ ಮನೆ ಕಟ್ಟಿಸ್ಕೊಳಕ್ ಯೋಗ್ಯತೆ ಇಲ್ಲ ನಮ್ಗಳಿಗೆ, ಎಲ್ಲಿ ಹೋಗೋಣ ನಾವು ತಾನೆ, ನಾವು ಬಡವರು ಅಂತ ಕನ್ಸಿಡರ್ ಮಾಡಿ ನಮ್ಮನ್ನ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಾವಿರಾರು ಮಂದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇದೆಯಾ ಸರ್ಕಾರದ ಬಳಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಷ್ಟಪಟ್ಟು ತಿಂಗಳ ಇಡೀ ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಬರುವಂತಹ ಹಣದಲ್ಲಿ ಸಂಸಾರ ಜೀವನವನ್ನ ತೂಗಿಸೋದೇ ಕಷ್ಟ ಆಗೋಗ್ಬಿಟ್ಟಿರುತ್ತೆ. EMI, ಅದು ಇದು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು, ದಿನಂಪ್ರತಿ ತರಕಾರಿಗೆ ಹಣ ವೆಚ್ಚ ಆಗ್ತಾ ಇರೋದು, ಹಾಲು, ಕಾಳು ಕಡ್ಡಿ ಕಸ ಎಲ್ಲದಕ್ಕೂ ಹಣ ಕೊಡಬೇಕು. ಇನ್ನೆಲ್ ಸ್ವಾಮಿ ನಾವು ಮನೆಗಳನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಈಗ ನೀವೇನು ವಸತಿ ರಹಿತರ ಸಂಖ್ಯೆಯನ್ನ ನೀವು ಗಮನಿಸ್ತಾ ಇದ್ದೀರಿ, ಇಷ್ಟೋ ಜನಕ್ಕೂ ನೀವು ಮನೆಯನ್ನ ಕಲ್ಪಿಸ್ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿ, ಅವರು ಕೂಡ ಆರಾಮಾಗಿ ಸುಖ ಸಂಸಾರವನ್ನ ಮಾಡ್ಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಅವ್ರು ಯಾರು ಬೇಕಾಗಿಲ್ಲ. ಈಗೇನೀಗ ಅಕ್ರಮವಾಗಿ ಮನೆ ಕಟ್ಟಿಸ್ಕೊಂಡಿದ್ರಲ್ಲ, ಆ ಒಂದು ಜಾಗವನ್ನ ಧೈರ್ಯವಾಗಿ ಕೆಡವಿದ್ರಿ, ಒಪ್ಕೊಳ್ಳೋಣ. ಬಟ್ ಆದ್ರೆ ಇಷ್ಟೊಂದು ಕರುಣೆ ಯಾಕೆ? ಬೇರೆಯವ್ರು ಯಾರು ಇಲ್ವೇ ಇಲ್ವಾ? ವಸತಿಯನ್ನ ಕಳ್ಕೊಂಡವರು, ಮನೆ ಇಲ್ಲದೆ ಇರೋರು ಯಾಕೆ ಹೊಸ ಭಾಗ್ಯವನ್ನ ಕಲ್ಪಿಸ್ಕೊಡ್ತಾ ಇದೆ ಅಂತ ಕಾಣಿಸುತ್ತೆ. ಇದೊಂದು ಹೊಸ, ಇಲ್ಲಿವರೆಗೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಗಮನಿಸಿದ್ದೀವಿ, ಇದೊಂದು ಹೊಸ ಯೋಜನೆ ಅಂತ ಕಾಣಿಸುತ್ತೆ. ಹಾಗಾದ್ರೆ ಸಾಕಷ್ಟು ಜನ ಸರ್ಕಾರಕ್ಕೆ ಪತ್ರವನ್ನ ಬರಿಬೇಕಾಗುತ್ತೆ ಈ ಮುಖಾಂತರ, ನಮಗೂ ಮನೆ ಇಲ್ಲ, ನಮಗೂ ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿ.
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಎಷ್ಟೋ ಜನ, ಲಕ್ಷಾಂತರ ಜನ ಮನೆ ಇಲ್ಲದೆ ಜೀವನವನ್ನು ಮಾಡ್ತಾ ಇದ್ದಾರೆ. ಬಾಡಿಗೆ ಕಟ್ಕೊಂಡು ಬಸ್ ಸ್ಟಾಪಲ್ಲಿ ಜೀವನ ಮಾಡ್ತಾರೆ, ರೈಲ್ವೆ ಸ್ಟೇಷನ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ಯಾರೂ ಕಣ್ಣಿಗೆ ಕಾಣದೇ ಇರುವಂತಹ ಸರ್ಕಾರಕ್ಕೆ ಈಗ ಅಲ್ಲಿ ಮನೆಯನ್ನು ಕಳ್ಕೊಂಡವರು, ಅದು ಅಕ್ರಮವಾಗಿ ಕಟ್ಕೊಂಡಿದ್ದಂತಹ ಮನೆಯನ್ನು ತೆರವು ಮಾಡಿರೋದಕ್ಕೆ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತ? ರಮ್ಯಾ, ಕೋಗಿಲು ಪ್ರಕರಣವನ್ನು ರಾಜ್ಯ ಸರ್ಕಾರ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಸ್ಪೆಷಲ್ ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿರೋದ್ರಿಂದ ಯಾವಾಗ ಕೇರಳ CM ಪಿಣರಾಯಣ್ಣವರು ಟ್ವೀಟ್ ಮಾಡಿದ್ರು, ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಬ್ಬರಿಗೂ ಕೂಡ ಸೂಚನೆಯನ್ನು ಕೊಡ್ತು. ಹೀಗಾಗಿ ಅಕ್ರಮವಾಗಿ ಅವರು ಅಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅಕ್ರಮವಾಗಿ ಟೆಂಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಅಕ್ರಮವಾಗಿ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣವನ್ನು ಹೇಳಿಯೇ ಮೊದಲು ಅದನ್ನು ಅತಿಕ್ರಮವನ್ನು ತೆರವು ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡ್ತೋ ಆಗ ರಾತ್ರೋರಾತ್ರಿ ಸರ್ಕಾರ ಎಚ್ಚೆತ್ಕೊಳ್ತು. ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡ್ರು, ಡಿ ಕೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ DK ಶಿವಕುಮಾರ್ ಅವರು ಎಚ್ಚೆತ್ಕೊಂಡ್ರು. ಈಗ ಅವರೇ ಮುಂದೆ ಬಂದು ತಮ್ಮ ನಾಯಕರುಗಳನ್ನು ಆ ಸ್ಥಳ ಪರಿಶೀಲನೆಗೆ ಕಳಿಸ್ತಾ ಇದ್ದಾರೆ. ಸ್ವತಃ CM DK ಶಿವಕುಮಾರ್ ಅವರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಇವತ್ತು ಸಂಜೆ CM DK ಶಿವಕುಮಾರ್ ಅವರು ಇರ್ತಾರೆ, ಬೆಂಗಳೂರು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇರ್ತಾರೆ. ಆ ಕೋಗಿಲು ಪ್ರಕರಣವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಅವ್ರಿಗೆ ಯಾರೆಲ್ಲ ವಸತಿಹೀನರು ಅಲ್ಲಿದ್ದಾರೋ, ಸುಮಾರು 60ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಈ ಹಿಂದೆ ಇದೇ ಮಾಹಿತಿ ಸಿಕ್ಕಾಗ ಅವರು ಎಲ್ಲಿಂದ ಬಂದವರು, ಅವ್ರ ಬಳಿ ಅಧಿಕೃತವಾದಂಥ ಒಂದು ದಾಖಲೆಗಳು ಇದಾವ ಅನ್ನುವಂಥ ಒಂದು ಪರಿಶೀಲನೆಯನ್ನು ಮಾಡಿದರು. ಅಲ್ಲಿ ಸ್ಥಳೀಯ ಮಟ್ಟದ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಒಂದು ಮಾಹಿತಿಯ ಆಧರಿಸಿ ನೋಡೋದೇ ಆದರೆ ಅವರು ರಾಜ್ಯದವರು ಅಲ್ಲ, ಅದೇ ರೀತಿ ಈ ದೇಶದವರು ಕೂಡ ಅಲ್ಲ, ಬಹುತೇಕರು ಬಾಂಗ್ಲಾ ವಲಸಿಗರು ಅನ್ನುವಂಥ ಒಂದು ಮಾಹಿತಿ, ಒಂದು ರಿಪೋರ್ಟ್ ಸರ್ಕಾರದ ಕೈ ಸೇರಿತ್ತು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿರೋದ್ರಿಂದ ಅವ್ರಿಗೆ ಪರ್ಯಾಯವಾದಂಥ ಒಂದು ವಸತಿ ಸೌಕರ್ಯವನ್ನು ಕೊಡಬೇಕು ಅನ್ನುವಂಥ ಒಂದು ಚಿಂತನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗ್ತಿದೆ. ಹೀಗಾಗಿ ಸಂಜೆ ಇದಕ್ಕೆ ಅಧಿಕೃತವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದ್ರೆ ಪುನರ್ವಸತಿ ಭಾಗ್ಯ ಸಿಗ್ತಾ ಇದೆ, ಇದು ಸರ್ಕಾರದ ಮತ್ತೊಂದು ಭಾಗ್ಯನ ಅಂತ ಕರ್ನಾಟಕದ ಜನತೆಗೆ, ಅದು ನಮ್ಮ ಕನ್ನಡಿಗರಿಗೆ ಮಹಾ ಮೋಸ ಅಲ್ವಾ ಇದು? ಅಲ್ಲ, ಈಗ 10ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ವಸತಿ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಉತ್ತರವನ್ನು ಕೊಟ್ಟಿದ್ದರು. ರಾಜ್ಯದಲ್ಲಿ ಸುಮಾರು 37ಕ್ಕೂ ಅಧಿಕ ಲಕ್ಷ ಜನ ವಸತಿಹೀನರಿದ್ದಾರೆ. ಅದರಲ್ಲಿ ವಸತಿಹೀನರು ಇದ್ದಾರೆ, ಅದೇ ರೀತಿ ನಿವೇಶನ ರಹಿತರು ಕೂಡ ಇದ್ದಾರೆ. ಇದನ್ನು ಭಾಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳ್ಬಿಟ್ಟು ಸ್ವತಃ ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿದ್ದಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಡೀ ಪರಿಷತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇಷ್ಟು ರಾಜ್ಯದಲ್ಲಿ 37ಕ್ಕೂ ಅಧಿಕ ಲಕ್ಷ ಜನರಿಗೆ ಮನೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಭಾಳಷ್ಟು ನಾವು ಚರ್ಚೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ಅಗತ್ಯವಾದಂಥ ಒಂದು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿದ ಬಳಿಕವೇ ರಾಜ್ಯದಲ್ಲಿ ಎಷ್ಟು ಜನ ವಸತಿಹೀನರಿದ್ದಾರೆ, ಎಷ್ಟು ಜನ ನಿವೇಶನ ರಹಿತರಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಸ್ವತಃ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಿದ್ದು. ಆದರೆ ಈ 37 ಲಕ್ಷ ಜನರಿಗೆ ಮೇಲೆ ಇಲ್ಲದೇ ಇರುವಂಥ ಒಂದು ಆಸಕ್ತಿ ಈಗ ಏಕಾಏಕಿ ಕೋಗಿಲು ಬಳಿ ಇರುವಂತಹ ಎಲ್ಲಿಂದಲೋ ಬಂದವರ ಮೇಲೆ ರಾಜ್ಯ ಸರ್ಕಾರಕ್ಕೆ ಭಾಳಷ್ಟು ಆಸಕ್ತಿ ಇದೆ, ಭಾಳಷ್ಟು ಮುತುವರ್ಜಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಈಗ ಇಮಿಡಿಯೇಟ್ ಅವ್ರಿಗೆ ಏನಾದರೂ ಪುನರ್ವಸತಿ ಸೌಕರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದೇನು ಅಂತ ಹೇಳಿದ್ರೆ ಮುಂದೆ ಬರ್ತಾ ಇರುವಂತಹ ಕೇರಳ ಚುನಾವಣೆ, ಪಿಣರಾಯಣ್ಣವರು ಮಾಡಿರೋದು ಕೂಡ ಅದೇ. ಅವ್ರಿಗೆ ಕೇರಳದಲ್ಲಿ ನೂರಾರು ಸಮಸ್ಯೆಗಳಿದ್ದರೂ ಕೂಡ ಅವ್ರಿಗೆ ಈಗ ವೋಟ್ ಬ್ಯಾಂಕ್ ತಮ್ಮ ರಾಜ್ಯದಲ್ಲಿರುವಂತಹ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ಸಲುವಾಗಿ ಕರ್ನಾಟಕದಲ್ಲಿದ್ದಂತಹ ಈ ಸಣ್ಣ ಸಮಸ್ಯೆಯನ್ನು ಕೆದಕಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹುಳ ಬಿಟ್ಟರು. ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಇದು ದೊಡ್ಡ ಮಟ್ಟದ ಇಶ್ಯೂ ಆಗಿದೆ ಆದರೆ ಇಡೀ ಕೇರಳದಲ್ಲಿ ಚುನಾವಣೆ ಎದುರಿಸೋದಕ್ಕಾಗೋದಿಲ್ಲ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಫೆಕ್ಟ್ ಆಗ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಬಂದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಕೊಟ್ಟಿದ್ದು. ಅದೇನೇ ಇರಲಿ, ಆದರೆ ಈಗ ರಾಜ್ಯದಲ್ಲಿ
ಹಾಗಾದರೆ ಯಾವ ಕಾನೂನು ಜಾರಿಯಲ್ಲಿದೆ? ಕಾನೂನು ಪ್ರಕಾರ ನಾವು ಒತ್ತುವರಿ ತೆರವು ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅವ್ರಿಗೆ ಮತ್ತೆ ಪುನರ್ವಸತಿ ಕೆಲಸವನ್ನು ಮಾಡುವಂಥ ಒಂದು ಕೆಲಸವೂ ಕೂಡ ಮಾಡ್ತಿದೆ. ಆದರೆ ನಮ್ಮ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ಈ 37 ಲಕ್ಷ ಜನರಿದ್ದಾರಲ್ಲ, ಇವ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟೇ ಮುತುವರ್ಜಿ ಇರಲಿ, ಇಷ್ಟೇ ಕಾಳಜಿ ಇರಲಿ ಅನ್ನುವಂಥದ್ದು ರಮ್ಯ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಾರುತಿ.